ಹಾಯ್ ಫ್ರೆಂಡ್ಸ್, ಬನ್ನಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರಾಯರ ದರ್ಶನ ಇವತ್ತು ಗುರುವಾರ, ಮಂತ್ರಾಲಯದಿಂದ ರಾಯರ ದರ್ಶನ ಮಂಗಳಾರತಿ ನಡೀತಾ ಇದೆ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ತಗೊಳ್ಳಿ, ರಾಯರನ್ನ ಕಣ್ಣು ತುಂಬ ನೋಡ್ಕೊಳ್ಳಿ. ಬನ್ನಿ ನೋಡಿ, ಇದು ನಮ್ಮ ರಾಯರು, ನಮ್ಮ ಗುರು ರಾಯರು ಇವರೆಲ್ಲ. ಬನ್ನಿ, ಇವಾಗ ಬುಧವಾರ ಸಾಯಂಕಾಲದ್ದು ಪೂಜೆ ಎಲ್ಲ ಮಾಡಿ ಸಾಯಂಕಾಲ ಇಲ್ಲಿ ಆಂಜನೇಯಂಗೆ ಹೋಗಿದ್ದು. ಆಂಜನೇಯನ ದರ್ಶನ ಎಲ್ಲ ಮಾಡಿಸ್ಕೊಂಡು, ಅಮಾವಾಸ್ಯೆ ಇತ್ತಲ್ವ, ಅದಕ್ಕೆ ಆಂಜನೇಯಂಗೆ ಹೋಗಿ ಬಂದು ಆಮೇಲೆ ಸಂತೆಯಿಂದ ಎಲ್ಲ ಸೊಪ್ಪು ತಗೊಂಬಂದಿದ್ದೆ. ಸೊಪ್ಪೆಲ್ಲ ಸೋಸಿಡ್ತಾಯಿದ್ದೆ. ಆಮೇಲೆ ಅಡುಗೆ ಎಲ್ಲ ಮಾಡಬೇಕಿತ್ತು. ಸೊಪ್ಪು ಬೇಳೆ ಎಲ್ಲ ಹಾಕಿ ಬಸ್ಸಾರು, ಅದೆಲ್ಲ ಟೊಮೊಟೊ ಸೊಪ್ಪುಗಳೆಲ್ಲ ಚೆನ್ನಾಗಿತ್ತು. ಹೀರೆಕಾಯಿ ಎಲ್ಲ ತಗೊಂಬಂದಿದ್ದೆ. ಅದನ್ನೆಲ್ಲ ಜೋಡಿಸಿ ಇಟ್ಬಿಟ್ಟು, ಸೀಟ್ ಮಾಡೋದೆಲ್ಲ ಧೂಳು ಇರ್ತದಲ್ಲ ಟೊಮೊಟೊದಲ್ಲಿ ಅಂದ್ಬಿಟ್ಟು ಎಲ್ಲ ಬ್ಯಾಗ್ಗೆ ಹಾಕಿ ಸೊಪ್ಪೆಲ್ಲ ಸೋಸಿ ಬ್ಯಾಗ್ಗಳಿಗೆ ಹಾಕಿ ಈ ಥರ ಇಟ್ಕೊಂಬಿಡ್ತೀನಿ ನಾನು. ಚಿಕ್ಕ ಕರಿವೆ ಮತ್ತು ಕೊತ್ತಂಬರಿ ಮೆಂತ್ಯ ಎಲ್ಲ ತಗೊಬಂದಿದ್ದೆ. ಮತ್ತು ರಾತ್ರಿಗೆ ಸೊಪ್ಪು ಬೇಳೆ ಎಲ್ಲ ಹಾಕಿ ಬಸ್ಸಾರು ಮಾಡಿ ಮುದ್ದೆ ಮಾಡಿದೆ. ಊಟ ಎಲ್ಲ ಆಯಿತು. ಈಗ ಅಡುಗೆ ಮನೆ ಕ್ಲೀನ್ ಮಾಡಿ ಮಾಡ್ಕೊಂಡು, ಈಗ ಬೆಳಗ್ಗೆ ಗುರುವಾರ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ತಿಂಡಿ ಮಾಡ್ತಾಯಿದ್ದೀನಿ. ಇವಾಗ ರಾಯರಿಗೆ ಇದು ಮಾಡಬೇಕಿತ್ತು, ಅದಕ್ಕೆ ನಾನು ಫಸ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ತಿಂಡಿ ಮಾಡ್ತಾಯಿದ್ದೀನಿ. ಪಲಾವ್ ಮಾಡ್ತಾಯಿದ್ದೀನಿ ಇವತ್ತು. ಪಲಾವ್ ಮಾಡೋಣ. ಈರುಳ್ಳಿ, ಪಲಾವ್ ಎಲೆ ಮತ್ತು ಲವಂಗ ಎಲ್ಲನೂ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಆಲೂಗಡ್ಡೆ, ಟೊಮೊಟೊ, ಕ್ಯಾರೆಟು ಮತ್ತು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ವೆಜಿಟೇಬಲ್ ಪಲಾವ್. ಇದು ತುಂಬ ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ಹಾಕಿ ಮಾಡ್ಕೊಂಡ್ರೆ ಈ ಥರ ಒಂದು ಗಳಿಗೆ ಬೇಗ ಒಂಚೂರು ಉಪ್ಪು ಅರಿಶಿನ ಹಾಕ್ಬಿಟ್ಬಿಟ್ರೆ ಬೇಗ ಕಳುತ್ತೆ. ಒಗ್ಗರಣೆಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಇದಿತ್ತು ಅದೇ ಬೀನ್ಸ್ ಕಾಳು ಬರುತ್ತಲ್ಲ, ಅದನ್ನು ಹಾಕಿ ಮಾಡಿದೆ ಇವತ್ತು. ಚೆನ್ನಾಗಿತ್ತು. ಲಾಸ್ಟಿಗೆ ಟೊಮೊಟೊ ಹಾಕ್ಕೊತೀನಿ. ಇದೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕಿ ಫ್ರೈ ಮಾಡಾದಮೇಲೆ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತೀವಲ್ವ, ನಾನೇನು ಜಾಸ್ತಿ ಹಾಕೋಕ್ಕಲ್ಲ. ಕಾಯಿ, ಶುಂಠಿ ಮತ್ತು ಚಕ್ಕೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟು ಹಾಕಿ ರುಬ್ಕೊತೀನಿ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ರುಬ್ಬೋಣ ಅಂದ್ಬಿಟ್ಟು. ಈಗ ಕಾಯೆಲ್ಲ ಈ ಥರ ಪೌಡ್ರ್ ಮಾಡ್ಕೊಂಡು ಅದರೊಳಗೆ ಶುಂಠಿ, ಚಕ್ಕೆ, ಈ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ರುಬ್ಕೊಂಬಂದೆ. ಇವಾಗ ಇದಷ್ಟಕ್ಕೆಲ್ಲ ಫ್ರೈ ಆಗಿತ್ತು ಪಲಾವು. ಇವತ್ತು ಪಲಾವ್ ಮಾಡೋಣ, ತರಕಾರಿ ಎಲ್ಲ ಇತ್ತಲ್ವ, ಅದಕ್ಕೆ ಒಂದು ದಿವಸ ಪಲಾವ್ ಮಾಡೋಣ ಅಂತ ಹೊಸ ತರಕಾರಿಗಳು ಹಾಕಿ ಪಲಾವ್ ಮಾಡಿದೆ. ಅಷ್ಟಕ್ಕೆಲ್ಲ ರುಬ್ಕೊಂಬಂದಿದ್ದು ಹಾಕಿ ಮಿಕ್ಸ್ ಮಾಡಿದೆ. ಈ ಥರ ಸೊಪ್ಪುಗಳು ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗಿರ್ತದೆ, ಎಲ್ಲ ಹೆಲ್ದಿಯಾಗಿರ್ತದೆ. ಎಲ್ಲ ತರಕಾರಿ ಹಾಕಿರ್ತೀವಲ್ವ, ಸೊಪ್ಪು ತರಕಾರಿಗಳು ಹಾಕಿ ತುಂಬ ಚೆನ್ನಾಗಿರ್ತದೆ. ಮಾಡಿಕೊಡಿ. ಎಲ್ಲ ಮಿಕ್ಸ್ ಆದಮೇಲೆ ಹಸಿ ವಾಸನೆ ಹೋದ್ಮೇಲೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡಿರ್ತೀವಲ್ವ, ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೆ. ಅಷ್ಟೊಮ್ಮೆ ಎಲ್ಲ ಓದ್ಕೊತಾ ಇದ್ಲು, ಅದೆಲ್ಲ ರೆಡಿ ಮಾಡಿ ಅವಳಿಗೂ ರೆಡಿ ಮಾಡ್ಕೊಂಬಂದೆ. ಅಷ್ಟೊಂದು ಪೂಜೆ ಎಲ್ಲ ಮಾಡಿದ್ಲು. ಪಲಾವ್ ಎಲ್ಲ ರೆಡಿ ಆಯಿತು. ಅಷ್ಟೊತ್ತಿಗೆ ಸ್ನ್ಯಾಕ್ಸಿಗೆ ಕ್ಯಾರೆಟು, ಹುಳ್ಳಿಕಾಯಿ, ಮೂಲಂಗಿ, ಹೀರೆಕಾಯಿ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ತರಕಾರಿಗಳು ತಂದಾಗ ಮಾಡ್ಕೋಬೇಕು ಚೆನ್ನಾಗಿ. ಈಗ ಸ್ವಲ್ಪ ಅರಿಶಿನ, ಒಂಚೂರು ಚುಟಿಕೆ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡೋಣ. ಬನ್ನಿ, ಇವಾಗ ಅಮ್ಮ ಪೂಜೆ ಮಾಡ್ತಾ ಇದ್ದಾಳೆ. ಪಲಾವ್ ಎಲ್ಲ ರೆಡಿ ಆಯಿತು. ಪಲಾವ್ ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ಸೊಪ್ಪೆಲ್ಲ ಹಾಕಿ ಸ್ವಲ್ಪನೇ ಒಂದು ಟೈಮಿಗೆ ಮಾಡ್ಕೊಂಡಿದ್ದೆ. ಅವಳು ಅಷ್ಟು ಪೂಜೆ ಮಾಡಿ ಬರ್ತಾಳೆ ಅಂತ ಸ್ನ್ಯಾಕ್ಸ್ಗೆಲ್ಲ ರೆಡಿ ಮಾಡಿ ತಟ್ಟೆಗೆಲ್ಲ ಹಾರಿಕ್ದೆ. ಹಾರ್ಕೊಳ್ಳಿ ಅಂತ ಲಂಚ್ ಬಾಕ್ಸು ಬ್ಯಾಗೆಲ್ಲ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ಪಲ್ಯ ಮಾತ್ರ ಚೆನ್ನಾಗಿ ಬಂದಿತ್ತು. ಪಲ್ಯ ಪಲಾವ್ ಎಲ್ಲ ಈ ಥರ ಮಿಕ್ಸ್ ತರಕಾರಿಗಳು ಹಾಕಿ ಸುಮ್ಮನೆ ಒಗ್ಗರಣೆ ಮಾಡ್ಕೊಳ್ಳಿ, ಚೆನ್ನಾಗಿರ್ತದೆ. ಈಗ ಅವಳೆಲ್ಲ ಮಾಡಿ ನಮಸ್ಕಾರ ಮಾಡ್ಕೊಂಡ್ಳು. ನಮಸ್ಕಾರ ಮಾಡ್ಕೊತಾಳೆ ಅವಳು ಸ್ಕೂಲಿಗೆ ಹೋಗುವಾಗ ಡೈಲಿ. ಪೂಜೆ ಎಲ್ಲ ಆದಮೇಲೆ ನಾನಿನ್ನು ಪೂಜೆ ಲೇಟ್ ಇವತ್ತು. ರಾಯರಿಗೆ ಗಸಗಸೆ ಪಾಯಸ ಮಾಡೋಣ ಅಂದ್ಬಿಟ್ಟು ಎಲ್ಲ ಹುರಿದು ನೆನೆಸಿದೆ ಸ್ನಾನ ಆದಮೇಲೆ. ಅದಕ್ಕೆ ಅದು ನೆನೆಬೇಕಿತ್ತಲ್ವ, ಅಷ್ಟೊತ್ತಿಗೆಲ್ಲ ತಿಂಡಿ ಮಾಡಿ ಅವಳಿಗೆಲ್ಲ ಮಾಡಿಕೊಟ್ಟೆ. ಅವಳ ತುಪ್ಪ ದೀಪ ಎಲ್ಲ ಬೆಳಗ್ಬಿಟ್ಟು ಹೋದ್ಲು. ಅಷ್ಟೊತ್ತು ಸ್ನ್ಯಾಕ್ಸ್ ಎಲ್ಲ ರೆಡಿ ಆಯಿತು. ಅವಳು ತಿಂಡಿ ತಿಂದಳು, ಸ್ನ್ಯಾಕ್ಸು ರೆಡಿ ಮಾಡಿದೆ. ಈ ಥರ ಮಿಕ್ಸ್ ತರಕಾರಿ ಹಾಕಿ ಮಾಡಿದ್ರೆ ಮಕ್ಳಿಗೆ ಭಾಳ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ತಂದು ನಾವು ತರಕಾರಿಗಳ್ನ ವಾರಾನುಗಟ್ಲೆ ಮಡಗಬಾರ್ದು. ತಂದಾಗ 2-3 ದಿವಸದಲ್ಲಿ ಸ್ವಲ್ಪನೇ ಹಾಕಿ ಮಾಡ್ಕೊಂಡ್ರೆ
ಚೆನ್ನಾಗಿರ್ತದೆ. ಎಲ್ಲ ರೆಡಿ ಮಾಡಿ ಮತ್ತು ಬಸ್ಸಲ್ಲಿ ರಾಯರು ಫೋಟೋ ಐತೆ ಅದಕ್ಕೆ ಹೂವು ಕೊಡಮ್ಮ ಅಂದ್ಲು. ಗುರುವಾರ ತೊಗೊಂಡೋಯ್ತಾಳೆ. ಅದಕ್ಕೆ ಹೂವು ಎಲ್ಲ ಕೊಟ್ಟು ಬ್ಯಾಗೆಲ್ಲ ರೆಡಿ ಮಾಡಿ ಅವಳು ಸ್ವಲ್ಪ ತಿಂದ್ಲು. ಅನ್ನದ ಐಟಮ್ ಅಂದರೆ ಜಾಸ್ತಿ ಬೇಯಬೇಕು ತಿನ್ನಲ್ಲ. ಅದಕ್ಕೆ ಎಲ್ಲ ನೀನು ರೆಡಿ ಆಗು ಅಂತ ಎಲ್ಲ ಆಯ್ಕೊತಾ ಇದ್ಲು. ಎಲ್ಲ ಆಯ್ಕೊಳ್ಳೋಷ್ಟರಲ್ಲಿ ನಾನು ಸ್ವಲ್ಪ ತಿನ್ನಿಸ್ತೀನ್ಕೋ ಅಂತೇಳಿ ಸ್ವಲ್ಪ ತಿಂದ್ಲು. ಇನ್ನೊಂದು ಸ್ವಲ್ಪ ತಿನ್ನಿಸ್ತೀನ್ಕೋ ಹೊಟ್ಟೆ ಹಸಿತದೆ ಅಂತ ಇನ್ನೊಂದು ಸ್ವಲ್ಪ ತಿನ್ನಿಸ್ದೆ ನಾನೇನೆ. ಅವಳು ರೆಡಿ ಆಯ್ತಾಳಲ್ಲ ಅಷ್ಟೊತ್ತಿಗೆ ತಿನ್ನೋಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊತಾಳೆ. ಅನ್ನ ಮಾಡಿದ್ರೆ ರೊಟ್ಟಿ ಆದರೆ ತಿಂತಾಳೆ. ಅದಕ್ಕೆ ಅವರೆಲ್ಲ ಕಳಿಸ್ಬಿಟ್ಟು ಆಮೇಲೆ ಪಾಯಸ ಎಲ್ಲ ಮಾಡಿ ಊಟ ಮಾಡಿ ತಿಂಡಿ ಮಾಡೋಣ ಅಂತ ಮಾಡಿದೆ. ಈಗ ಸ್ಕೂಲಿಗೆಲ್ಲ ಬಿಟ್ಟು ಬಂದು ಕೊಬ್ಬರಿ ಎಲ್ಲನೂ ಪೌಡ್ರ್ ಮಾಡ್ಕೊತಿದ್ದೀನಿ. ಬಾದಾಮಿ ಗೋಡಂಬಿ ಗಸಗಸೆ ಎಲ್ಲ ಹುರಿದು ನೆನೆಸಿಟ್ಟಿದೆ. ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಇವಾಗ ಕೊಬ್ಬರಿ ಎಲ್ಲ ಪೌಡ್ರ್ ಮಾಡ್ಕೊಂಬಂದು ಅದಕ್ಕೆ ಹಾಕಿ ರುಬ್ಕೊಳ್ಳೋಣ. ಏಲಕ್ಕಿ ಎಲ್ಲ ಪಾಯಸ ತುಂಬ ಚೆನ್ನಾಗಿರ್ತದೆ. ಈ ಥರ ನಾನು ಗುರುವಾರ ಮಾಡ್ತೀನಿ. ಇವತ್ತು ಇದು ನೆನಿಬೇಕಲ್ವಾ, ಅದಕ್ಕೆ ಒಂದು 2 ಅವರಾರ ನೆನಿಬೇಕು. ಸ್ನಾನ ಕೆಲಸ ಎಲ್ಲ ಆದಮೇಲೆ ಕೆಲಸ ಮಾಡ್ಕೊಂಡು ಸ್ನಾನ ಮಾಡಿ ನೆನೆಸಿಟ್ಟಿದ್ದೆ. ಆಮೇಲೆ ನೆಂದಿತ್ತು ಅದಕ್ಕೆ ತಿಂಡಿ ಎಲ್ಲ ಮಾಡೋಳು ಕಳಿಸ್ಬಿಟ್ಟು ಈಗೆಲ್ಲ ಮಾಡಿಟ್ಟೆ ಪಾಯಸನ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಿಬಿಟ್ಟು ರಾಯರದೆಲ್ಲ ಬರೆದೆ. ಮತ್ತು ಈ ಥರ ಬುಕ್ ಐತೆ ರಾಘವೇಂದ್ರ ಗುರು ಸಾರ್ವಭೌಮರು ಅಂತ ಬುಕ್ಕೆಲ್ಲ ಓದ್ಬಿಟ್ಟು ರಾಯರದು ನಾಮಲೇಖನ ಬರ್ತೀನಿ. ಡೈಲಿ ಬುಕ್ಗಳು ಸಾಯಂಕಾಲ ಓದ್ತೀವಿ. ರಾಯರದು ನಾಮಲೇಖನ ಅಷ್ಟೇ ಡೈಲಿ ಬರಿತೀವಿ, ಡೈಲಿ ಓದ್ತೀವಿ. ಇಬ್ಬರು ಒಂದೊಂದು ಬುಕ್ ಮಾಡಿಕೊಂಡಿದ್ದೀವಿ, ಓದ್ತೀವಿ. ಎಲ್ಲ ಸಣ್ಣ ಮಾಡ್ಕೊಂಡು ಇವಾಗ ತಿಂಡಿ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡಿದೆ. ನಮ್ಮ ಮನೆಯವರೆಲ್ಲ ಅಂಗಡಿಗೆ ಹೋದ್ರಲ್ಲೇ ತಗೊಂಬ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ಮಾಡ್ಕೊಂಡು ಪಲ್ಯ ಎಲ್ಲ ಏನೂ ಹಾಕಿಲ್ಲ. ಎಷ್ಟು ಚೆನ್ನಾಗಿತ್ತಂತ ಸುಮ್ಮನೆ ಹಿಂಗೆ ಹಾಕಿ ಒಗ್ಗರಣೆ ಮಾಡಿ 1 ಟೀ ಸ್ಪೂನು ಸಾಂಬಾರು ಪೌಡ್ರ್ ಹಾಕಿದೆ ಅಷ್ಟೇ. ಅಂಗಡಿಯಿಂದ ಬಂದೆ ಅಷ್ಟಕ್ಕೆ ಅಮ್ಮು ಎಲ್ಲ ಬಂದಳು. ಅವಳು ಸ್ಕೂಲಿಂದ ಬಂದಮೇಲೆ ಸಾಯಂಕಾಲ ಪಾಯಸ ಎಲ್ಲ ಮಾಡಿದ್ನಲ್ವ ಹಾಕ್ಕೊಟ್ಟು ಈ ಥರ ಮಕ್ಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರ್ತದೆ. ಸಾಯಂಕಾಲ ಎಲ್ಲ ಆಟ ಆಡಿ ಎಲ್ಲ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ. ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಗುರುವಾರ ಅಲ್ವಾ, ಈ ಥರ ಇತ್ತು ನಮ್ಮ ಪೂಜೆ ದಿನಗಳು. ಈ ಥರ ಇದ್ದು ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.